ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಸೊ ಕೊನೆ ಹಂತದಲ್ಲಿ ನಾವು ಈ ಇಡೀ ವಾರ ಹೇಳ್ಕೊಳ್ಳಬಹುದಾದಂತಹ ಮಂತ್ರವನ್ನ ತಿಳಿಸ್ಕೊಡ್ತೀವಿ. ಶಾಸ್ತ್ರಿಗಳೇ, ಇವತ್ತು ಯಾವ ಮಂತ್ರ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಅದೇ ಗ್ರಹಣದ ಕಾರಣದಿಂದಾಗಿ ಗ್ರಹಣ ಕಾಲದಲ್ಲಿ ನಾವು ಚಂದ್ರನ ಒಂದು ಅದರಿಂದ ಹೊರಗೆ ಬರಲಿಕ್ಕೆ, ಗ್ರಹಣದ ಒಂದು ಅಶುಭ ಫಲದಿಂದ ಹೊರಗೆ ಬರಲಿಕ್ಕೆ ಯಾವುದು ಅಂತ ಮಂತ್ರ ಗಮನಿಸಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ಇದ್ರ ಜೊತೆಗೆ ನಿಮ್ಮ ಇಷ್ಟ ದೇವತಾ ಮಂತ್ರವನ್ನು ಹೇಳ್ಕೊಳ್ಬಹುದು. ನಿಮಗೆ ಅಮ್ಮನವರ ಸ್ತುತಿ ಗೊತ್ತೇ ಇರುತ್ತೆ. ಲಲಿತಾ ಸಹಸ್ರನಾಮ ಯಾರಿಗೆ ಗೊತ್ತಿರಲ್ಲ, ವಿಷ್ಣು ಸಹಸ್ರನಾಮ ಯಾರಿಗೆ ಗೊತ್ತಿಲ್ಲ. ಅಮ್ಮನವ್ರ ಪ್ರಾರ್ಥನೆ ಚಂದ್ರ ಆಗಿರೋದ್ರಿಂದಾಗಿ ಸೂರ್ಯನ ಗ್ರಹಣದಲ್ಲಿ ಶಿವಾರಾಧನೆಗೆ ಹೆಚ್ಚಿನ ಮಹತ್ವ ಇದೆ. ಚಂದ್ರಗ್ರಹಣದಲ್ಲಿ ಅಮ್ಮನವರ ಪ್ರಾರ್ಥನೆಗಳಿಗೆ, ಅವುಗಳ ಒಂದು ಜಪ ಸ್ತುತಿ ಇವುಗಳಿಗೆ ಹೆಚ್ಚಿನ ಮಹತ್ವ ಇದೆ. ಹೀಗಾಗಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ, ಯಾವುದು ಉಪದೇಶವಾಗಿದೆಯೋ ಅದನ್ನು ಖಂಡಿತ ಹೇಳ್ಕೊಳ್ಬಹುದು. ಅದರ ಜೊತೆಗೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಗ್ರಹಣ ಮಂತ್ರ ಗಮನಿಸಿ. ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ಯಪೋಹತು. ಯೋಸೋ ದಂಡಧರೋ ದೇವ ಯಮೋ ಮಹಿಷವಾಹನ. ಯೋಸೋ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ಯಪೋಹತು ಅಂತ. ಯೋಸೋ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ಯಪೋಹತು ಅಂತ. ಇದು ಎರಡೆರಡು ಏನು ಸಾಲುಗಳನ್ನು ಗಮನಿಸಿಕೊಂಡು ತಾವು ಇದನ್ನು ಹೇಳ್ಕೊಳ್ಬೇಕು. ಇದು ಚಂದ್ರನ ಯಾವ ಆ ಗ್ರಹಣ ಸಮಯದಲ್ಲಿ ನಾವು ಮಾಡಬಹುದಾದ ಮಂತ್ರ, ದೋಷ ನಿವಾರಣೆಗೆ ಮತ್ತು ಆತನ ಸ್ಮರಣೆ ಮಾಡುವುದರಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದರ ಜೊತೆಗೆ ನಾನು ಹೇಳಿದ ಹಾಗೆ ಸಾಮಾನ್ಯವಾಗಿ ಅಮ್ಮನವರ ಪ್ರಾರ್ಥನೆಗಳು, ಅಮ್ಮನವರ ಸ್ತುತಿಯನ್ನು, ಲಲಿತಾ ಸಹಸ್ರನಾಮವನ್ನು ಯಾವುದಾದ್ರೂ ಸರಿ, ಅಮ್ಮನವರ ಉಪಾಸನೆ ಅಷ್ಟೋತ್ತರ ಹೇಳ್ಕೊಂಡ್ರೂ ಆಗುತ್ತೆ. ನನಗೇನು ಬರ್ತಾ ಇಲ್ಲಪ್ಪ ಏನು ಮಾಡಲಿ ಅಂತಂದರೆ ಅಷ್ಟೋತ್ತರ ಹೇಳಿಕೊಂಡ್ರು ಆಗುತ್ತೆ. ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಒಂದು ಸರಳವಾದದ್ದು. ಯಾರಿಗೆ ಯಾವುದು ಸುಲಭವೋ ಅದನ್ನು ಹೇಳ್ಕೊಳ್ಳಿ. ತುಂಬ ಗೊಂದಲ ಮಾಡ್ಕೊಳ್ಬೇಡಿ. ನಾನು ಏನು ಹೇಳ್ಕೊಳ್ಳಪ್ಪ, ಯಾವುದು ಹೇಳ್ಕೊಂಡ್ರೆ ಅನುಕೂಲ, ಯಾವುದು ಹೇಳ್ಕೊಂಡ್ರೆ ಹೀಗೆ ಅಂತಲ್ಲ. ಗ್ರಹಣ ಕಾಲದಲ್ಲಿ ಏನೂ ಗೊತ್ತಿಲ್ಲ ಅಂದರೂ ಅಮ್ಮನವರ ಸ್ಮರಣೆ ಮಾಡಿದ್ರೂ ಸಾಕಾಗುತ್ತೆ. ಮನಸ್ಸಿನಲ್ಲಿ ಸ್ಮರಣೆ ಯಾರಿಗೆ ಬರಲ್ಲ? ಇದು ಅಮ್ಮನವರ ಮೂರ್ತಿಯನ್ನು ಕಲ್ಪನೆ ಮಾಡಿಕೊಂಡು ಆಕೆಯ ಧ್ಯಾನದಲ್ಲಿ ಇರ್ತಕ್ಕಂಥದ್ದೇ ವಸ್ತುತಃ ನಿಜವಾದ ತಪಸ್ಸು. ಹೀಗಾಗಿ ಅಲ್ಲಿಂದ ಹಿಡಿದು ನಿಮಗೆ ಬರ್ತಕ್ಕಂಥ ಯಾವುದೇ ಮಂತ್ರದ ಉಪದೇಶ ಇತ್ಯಾದಿಗಳ ಬಗ್ಗೆ ನೀವು ಅದನ್ನು ಅನುಷ್ಠಾನ ಮಾಡಬಹುದು. ಅಂತೂ ಆ ಕಾಲದಲ್ಲಿ ಸಮಯ ವ್ಯರ್ಥ ಮಾಡದೆ ಒಂದು ಪುಣ್ಯಕಾಲ ಇದು. ಇದನ್ನು ನಾವು ಇನ್ನೇನಕ್ಕೂ ನಿದ್ರೆ ಮಾಡಿಬಿಡ್ತೀನಿ ಅಂತಂದರೆ ಮತ್ತೆ ಗ್ರಹಣ ಬರುತ್ತಾ ಹೇಳಿ. ಹೀಗಾಗಿ ವರ್ಷದಲ್ಲಿ ಬರ್ತಕ್ಕಂಥ 1-2 ಗ್ರಹಣಗಳು ಸಿಗುತ್ತೆ. ಅದು ಅತ್ಯಂತ ಪವಿತ್ರ ಪುಣ್ಯಕಾಲ. ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಆ ದೃಷ್ಟಿಯಲ್ಲಿ ಈ ದಿವಸ ರಾತ್ರಿ ಸ್ಪರ್ಶವಾದ ಕೂಡಲೇ ಗ್ರಹಣ ಸ್ನಾನ ಅಂತ ಮಾಡಿ ಆಮೇಲೆ ಜಪ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ನಿಮ್ಮ ಶ್ರೇಯಸ್ಸಿಗೆ, ನಿಮ್ಮ ಉನ್ನತಿಗೆ, ನಿಮ್ಮ ಒಂದು ಏಳಿಗೆಗೆ ಆಗಿರುತ್ತೆ. ಹೀಗಾಗಿ ಅದನ್ನು ತಪ್ಪದೆ ಮಾಡಿ. ಇದು ಈ ವಾರದ ಒಂದು ಮಂತ್ರ ಫಲ. ನಿಜ ಶಾಸ್ತ್ರಿಗಳೇ, ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಗ್ರಹಣದ ಸಂದರ್ಭದಲ್ಲಿ ಇದನ್ನು ಸುಮ್ಮನೆ ವ್ಯರ್ಥ ಮಾಡಬಾರ್ದು, ಸಾಧನೆಗೆ ಪರ್ವಕಾಲ ಅಂತ. ಸೊ ಈ ರೀತಿಯ ಜಪತಪಾದಿಗಳನ್ನು ಮಾಡ್ತಾ ಹೋದರೆ ಅದರ ಪುಣ್ಯ ನಮಗೂ ಕೂಡ ಸಿಗುತ್ತೆ ಅಂತ. ತುಂಬ ಧನ್ಯವಾದಗಳು ಶಾಸ್ತ್ರಿಗಳೇ. ಸಾಕಷ್ಟು ವಿಚಾರವನ್ನು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದೆ. ಖಂಡಿತ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಆತಂಕ ಬೇಡ. ಆತಂಕದಿಂದ ಹೊರಗೆ ಬಂದು ಇದನ್ನು ಪುಣ್ಯಕಾಲ, ಪವಿತ್ರ ಕಾಲ ಅಂತ ಭಾವಿಸಿ ಇದನ್ನು ಮನಸ್ಸಿಗೆ ತಂದುಕೊಳ್ಳೋ ಪ್ರಯತ್ನ ಎಲ್ಲರೂ ಮಾಡೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.